ಬೆಳಗಿನ ಶುಭೋದಯಗಳು. ಈ ದಿನ ನಾನು ನನ್ನ ಸಂಸ್ಥೆ ಮೋಟೋ ಫ್ಯಾಷನರ್ ಮೋಟೋ ಫ್ಯಾಬ್ರಿಕೇಟರ್ನ ಬಗ್ಗೆ ನನಗೆ ಕೊಟ್ಟ 8 ನಿಮಿಷಗಳ ಅವಧಿಯಲ್ಲಿ ಸಂಕ್ಷಿಪ್ತವಾಗಿ ಅದರಲ್ಲೂ ಫ್ಯಾಬ್ರಿಕೇಷನ್ ವಿಚಾರವಾಗಿ ಪ್ರಸ್ತುತಪಡಿಸಲು ಇಚ್ಛಿಸುತ್ತೇನೆ. ಮೊದಲನೇದಾಗಿ ನಾನು ಹೆಮ್ಮೆ ಪಡುವುದು ಏನೆಂದರೆ 11ನೇ ವರ್ಷದಿಂದ 12ನೇ ವರ್ಷಕ್ಕೆ ಈ ಸಂಸ್ಥೆಯಲ್ಲಿ ಕಾಲಿಡ್ತಿದ್ದೇನೆ ನಿಮ್ಮೆಲ್ಲ ಸಹಕಾರದಿಂದ. ಇನ್ನು ಕಾಲು ಕೊಟ್ಟಿಲ್ಲ, ಕಾಲು ಕೊಡೋದು 11 ವರ್ಷ ಇದ್ದೀನಿ ನೋಡಿ. ಮೊದಲನೇದಾಗಿ ನಾನು ನನ್ನನ್ನು ಈ ಸಂಸ್ಥೆಗೆ ಪರಿಚಯದ ಬಾದಶಾನ ಇಬ್ರಾಹಿಂ ಅವರಿಗೆ ಧನ್ಯವಾದವನ್ನು ತಿಳಿಸಲು ಇಚ್ಛಿಸುತ್ತೇನೆ. ಹಾಗೆಯೇ ಈ ಸಂಸ್ಥೆ ಅಂದರೆ BNI ಮಾನಸಿಕವಾಗಿ ಅಂದರೆ ಮೆಂಟರಿಂಗ್ ಹೇಗೆ ತೊಡಗಿಸಿಕೊಳ್ಳಬೇಕು, ಯಾವ ರೀತಿ ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ತರಬೇತಿ ನೀಡಿದ ನಮ್ಮ ಹಿರಿಯಣ್ಣ ದೀಪಕ್ ಪಟೇಲ್ ಅವರಿಗೆ ಹಾಗೂ ನನ್ನ ಎಲ್ಲ ಸಹೋದ್ಯೋಗಿ ಸದಸ್ಯರು ಧನ್ಯವಾದವನ್ನು ತಿಳಿಸ್ತೇನೆ. ಹಾಗೂ ನನ್ನ ಸಂಕ್ಷಿಪ್ತ ಪರಿಚಯವನ್ನು ಸುಂದರವಾಗಿ ಮಾಡಿಕೊಟ್ಟ ಶ್ರೀಮಾನ್ ಪ್ರದೀಪ್ ಜಾಡಕರ್ ಅವರಿಗೆ ನನ್ನ ಧನ್ಯವಾದಗಳು. ನಮ್ಮ ಈ ಮೋಟೋ ಫ್ಯಾಷನ್ನ 1991ರಲ್ಲಿ ಪ್ರಾರಂಭಿಸಿದೆವು. ಹಲವು ಏಳುಬೀಳುಗಳ ನಡುವೆ ಯಶಸ್ವಿಯಾಗಿ ಈ ಸಂಸ್ಥೆ ನಡೆಸಿಕೊಂಡು ಬಂದಿದ್ದೇನೆ. ಹಾಗೂ ISO 9000 ಸರ್ಟಿಫಿಕೇಟು ಅಲ್ಲದೆ ಹಲವು ಸಂಸ್ಥೆಗಳಿಂದ ಪ್ರಶಂಸನಾ ಪತ್ರಗಳನ್ನು ಪಡೆದಿರುವುದೆಂದು ಹೇಳಲು ಹೆಮ್ಮೆ ಪಡುತ್ತೇನೆ. ಅದು ಅಲ್ಲದೆ ನನ್ನ ಅನ್ನದಾತರ ಹೃದಯವನ್ನು ಗೆದ್ದಿದೆ ಎಂದು ಹೇಳಲು ತುಂಬ ಸಂತೋಷಿಸುತ್ತೇನೆ. ಇಂದಿನ ಆಧುನಿಕ ಯುಗದ ಯಾವುದೇ ಮನೆ, ಕಟ್ಟಡದಿಂದ ಹಿಡಿದು ಅಣೆಕಟ್ಟು ಏನೇ ಇರಬಹುದು, ಅದರ ಬಹುತೇಕ ಭಾಗಗಳು 50-60% ಕಬ್ಬಿಣ ಮತ್ತು ಉಕ್ಕಿನ ತಯಾರಿಸಲ್ಪಟ್ಟಿದೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ. ಈಗ ನಮ್ಮ ಮನೆಯ ಮುಂದಿನಿಂದ ಹಾದು ಹೋಗುವಾಗ ನಮ್ಮನ್ನು ನಗುತ್ತಾ ಸ್ವಾಗತಿಸುತ್ತದೆ ನಿಮ್ಮ ಸುಂದರವಾದ ಗೇಟು. ಆ ಗೇಟ್ನನ್ನು ನಾವು ಫೋಲ್ಡಿಂಗ್ ಗೇಟು, ಸ್ಲೈಡಿಂಗ್ ಗೇಟು, ಲಿಫ್ಟಿಂಗ್ ಗೇಟು, ಫಿಕ್ಸ್ಡ್ ಗೇಟು, ರಿವಾಲ್ವಿಂಗ್ ಗೇಟು, ರಿಮೋಟ್ ಗೇಟು, ಈ ಥರದ ಹಲವು ಥರದ ಅತಿ ಸುಂದರವಾದ ಗೇಟನ್ನು ಆಕರ್ಷಕವಾಗಿ ಮಾಡಿ ನಿಮ್ಮ ಮನೆಯ ಮುಂಭಾಗಕ್ಕೆ ಅಳವಡಿಸಿಕೊಡ್ತೇವೆ. ಅದು ಅಲ್ಲದೆ ಎಲಿವೇಷನ್ ಮಾಡಿ ಅಳವಡಿಸ್ತೇವೆ. ಅದರೊಟ್ಟಿಗೆ ಕೊಲಾಪ್ಸಿಬಲ್ ಗೇಟು, ರೋಲಿಂಗ್ ಶಟರ್. ಇತ್ತೀಚೆಗೆ ನಾವು ತುಂಬ ಯಶಸ್ವಿಯಾಗಿ ಡೆಪ್ಟಿ ಕಮಿಷನರ್ ಅರುಣಾ ಕುಮಾರಿ ಎಂಬುವರ ಮನೆಗೆ ಒಂದು ಗೇಟನ್ನು ಅಳವಡಿಸಿಕೊಡ್ತೇವೆ. ಬಹುಶಃ RS ಜೈನ್ ಅವರು ಅದಕ್ಕೆ ನಾಮಫಲಕವನ್ನು ಹಾಕಿದ್ದಾರೆ, ನೋಡಿರ್ಬೋದು ನಮ್ಮ ಗೇಟ್ನ. ಹಾಗೆ PW ಇಂಜಿನಿಯರು ಯಶಸ್ವಿ ಅವರು ಹಾಕಿದ್ದೇವೆ. ಹಾಗೆ ಅದಕ್ಕೆ ನಾಮಫಲಕ ನಿಮಗೆ ರೆಫರೆನ್ಸ್ ಮಾಡ್ತೀವಿ. ಇಂದಿನ ಆಧುನಿಕ ಯುಗದ ಹಾಗೆಯೇ ಸ್ವಲ್ಪ ಮುಂದೆ ಅಥವಾ ಹಿಂದೆ ಹೋದರೆ ನಿಮ್ಮ ಮನೆ ಅಥವಾ ಕಟ್ಟಡದಲ್ಲಿ ಬಹು ಸುಂದರವಾದ ಸೇಫ್ಟಿ ಡೋರನ್ನು ಅಳವಡಿಸಿಕೊಡುತ್ತೇವೆ. ಇದನ್ನು ಅತ್ಯಂತ ಗುಣಮಟ್ಟದ ಕಬ್ಬಿಣ ಮತ್ತು ಉತ್ತಮವಾಗಿ ಮಾಡಿ ಅಳವಡಿಸಿಕೊಡುತ್ತೇವೆ ಎಂದು ಹೇಳಲು ಹೆಮ್ಮೆ ಮಾಡುತ್ತೇವೆ. ಹಾಗೆ ಸ್ಟೇರ್ ಕೇಸ್ ಅಂದರೆ ಮೆಟೀರಿಯಲ್ಗಳನ್ನು ಕೂಡ ಮಾಡಿಕೊಡ್ತೇವೆ. ಇನ್ನು ಬಹುಮುಖ್ಯ ಮತ್ತು ನಿಮ್ಮ ಮನೆಯ ಅಂದ ಚೆಂದದ ಜೊತೆಗೆ ನಿಮ್ಮೆಲ್ಲರ ರಕ್ಷಣೆಗೆ ಇರುವ ಸೇಫ್ಟಿ ಗ್ರಿಲ್. ಇದನ್ನು ನಾವು ವಿಧವಾದ ಆಕಾರ, ವಿನ್ಯಾಸ ಮತ್ತು ಹಲವು ಥರದ ವಸ್ತುಗಳನ್ನು ಬಳಸಿ ಒಪ್ಪವಾಗಿ ಜೋಡಿಸಿಕೊಡ್ತೇವೆ. ಇತ್ತೀಚೆಗೆ ಚಾಮುಂಡಿ ಬೆಟ್ಟದಲ್ಲಿ ಸೇಫ್ಟಿ ಅಂದರೆ ಸೇಫ್ಟಿ ಎನ್ಕ್ಲೋಸರ್ ಕ್ಯೂ ಕಾಂಪ್ಲೆಕ್ಸ್ಗೆ ಮಾಡಿಕೊಟ್ಟಿದ್ದೀವಿ ಇದೇ ಥರದ್ದು. ನೀವೆಲ್ಲ ನೋಡಿ ಅದನ್ನು ಕಿರಣ್ ಕುಮಾರ್ ನೋಡಿರಬೇಕು. ಅದರ ಬಗ್ಗೆ ಒಂದು ಮಾತು ಹೇಳ್ಬೋದಾ? ತುಂಬ ಚೆನ್ನಾಗಿದೆ. ಸೇಫ್ಟಿ ಆಗಲಿ ತುಂಬ ಗಟ್ಟಿಯಾಗಿ ಚೆನ್ನಾಗಿ ಮಾಡಿದ್ದೀರಾ. ಅಂದರೆ ಲಾಸ್ಟ್ ಟೈಮ್ ಎಲ್ಲ ಫಸ್ಟ್ ಅದು ಕ್ಯೂ 500-100 ರೂಪೀಸ್ ಟಿಕೆಟ್ಸ್ ಎಲ್ಲ ಚೆನ್ನಾಗಿರಲಿಲ್ಲ. ಈಗ ತುಂಬ ಚೆನ್ನಾಗಿ ಮಾಡ್ತೀವಿ. ಯಾವುದರಿಂದ ಮಾಡಿದ್ದು ಹೇಳ್ಬೋದಾ? ಯಾವ ಸ್ಟೀಲ್ SS ಮೆಟೀರಿಯಲ್ನ ಮಾಡಿದೆ. ಅದರಿಂದ ಚಾಮುಂಡಿ ಬೆಟ್ಟಕ್ಕೆ ಅತ್ಯಂತ ಇನ್ಕಮ್ ಕೂಡ ಬಂದಿದೆ. 2000 ರೂಪಾಯಿ ಟಿಕೆಟಿಗೆ ಸೇಲ್ ಆಗಿದೆ. ಈಗ ಪರಿಸ್ಥಿತಿ ಎಷ್ಟು ಹದಗೆಟ್ಟಿದೆ ಅಂದರೆ ಹಾಡು ಹಗಲೇ ದರೋಡೆ, ಕಳ್ಳತನ, ಇನ್ನಿತರ ಕ್ರೈಮ್ಗಳು ಹೆಚ್ಚಾಗಿ ಹೋಗಿದೆ. ಸ್ತ್ರೀಯರಿಗೆ ಭದ್ರತೆಯೇ ಇಲ್ಲದಂತಾಗಿದೆ. ಈ ದೃಷ್ಟಿಯಿಂದ ನಾವು ಹಲವು ರೀತಿಯ ವಿನ್ಯಾಸದ ಸದೃಢವಾದ ನಿಮ್ಮ ಕಟ್ಟಡದ ಅಂದ ಚೆಂದಕ್ಕೆ ಧಕ್ಕೆ ಬಾರದ ರೀತಿಯಲ್ಲಿ ಹಲವು ಬಗೆಯ ಭದ್ರತಾ ಕಿಟಕಿಗಳನ್ನು ನಿಮ್ಮ ಬಜೆಟಿಗೆ ಸರಿಯಾಗಿ ಮಾಡಿಕೊಡುತ್ತೇವೆ. ಈ ಭದ್ರತಾ ಕಿಟಕಿ ನಿಮ್ಮನ್ನು ಇಲಿಯಿಂದ ಅಂದರೆ ಹುಲಿ ಕಂಟನು ಸೇಫ್ಟಿ ಮಾಡ್ತದೆ. ಇತ್ತೀಚೆಗೆ ಕೋತಿ, ಇಲಿಗಳ ಕಾಟಗಳು ಜಾಸ್ತಿ ಆಗಿದೆ. ಅದರಿಂದ ನಮ್ಮನ್ನು ಸಂಪರ್ಕಿಸಿ ಎಂದು ಹೆಮ್ಮೆ ಎನಿಸ್ತದೆ. ಅದೇ ರೀತಿ ನಿಮ್ಮ ಒತ್ತಡದ ಜೀವನದಿಂದ ಸ್ವಲ್ಪ ವಿರಾಮ ಮತ್ತು ಆರಾಮವಾಗಿ ರಿಲ್ಯಾಕ್ಸ್ ಮಾಡಲು ನಿಮ್ಮ ಮನೆಯ ಹಿಂದೆ, ಮುಂದೆ, ಮೇಲೆ, ಕೆಳಗೆ ಎಲ್ಲಿ ಬೇಕೆಂದಲ್ಲಿ ಅತ್ಯಂತ ಸುಂದರವಾದ ವಿನ್ಯಾಸವುಳ್ಳ, ಆಕರ್ಷಕವಾದ, ಗಾಳಿ, ಮಳೆ, ಬಿಸಿಲಿನಿಂದ ರಕ್ಷಿಸಲ್ಪಟ್ಟವ, ನಿಮ್ಮ ಮನಸ್ಸಿಗೆ ಮುದ ತರುವ ನೋಟವಿರುವ, ನಿಮ್ಮ ಆರ್ಥಿಕತೆಗೆ ಸರಿಯಾದ ಮೆಟಲ್ ಫ್ಯಾಬ್ರಿಕೇಟು, ಹೆಂಚಿನ ಫೈಬರ್ನ ಗ್ಲಾಸ್ನ ಮೇಲ್ಛಾವಣಿಯನ್ನು ನಿರ್ಮಿಸಿಕೊಡುತ್ತೇವೆ. ನಮ್ಮ ಸಂಸ್ಥೆಯ ನಮ್ಮ ವೃತ್ತಿಯ ಬಗ್ಗೆ ಹೆಚ್ಚಿನ ಮಾಹಿತಿ, ಭರವಸೆ ಬೇಕಾದಲ್ಲಿ ನಮ್ಮೊಂದಿಗೆ ಅರಸು ರೋಡಿಗೆ ಬಂದರೆ ಯಶಸ್ವಿನಿ ಸಿಲ್ಕೋ, ಭೀಮ್ಜಿ, ಪಟ್ವಾರಿ ಮುಂತಾದ
ಮಳಿಗೆಗಳನ್ನು ನಮ್ಮ ನಿಪುಣ ಕೆಲಸಗಾರರು ಮಾಡಿದ ಕೆಲಸವನ್ನು ಪರಿಚಯಿಸ್ತೇವೆ. ಹಾಗೆ ಪಿಂಜರಪೋಳು, ಹೆಬ್ಬಾಳ, ಕಡಕೋಳ ಮುಂತಾದ ಕೈಗಾರಿಕಾ ಪ್ರದೇಶದಲ್ಲಿ ಹಲವು ರೀತಿಯ ಇಂಡಸ್ಟ್ರಿಯಲ್ ಶೆಡ್ಗಳನ್ನು ಕಾಣಬಹುದು. ಹಾಗೆ ಹಲವು ಹೋಟೆಲ್ಗಳು, ಮಹಲ್ಗಳು, ಕಲ್ಯಾಣ ಮಂಟಪಗಳಲ್ಲೂ ನಮ್ಮ ಪರಿಣಿತ ಕೆಲಸಗಳಿಂದ ಮಾಡಿದ ಕೆಲಸಗಳನ್ನು ನೋಡಿ ನಮ್ಮ ಗುಣಮಟ್ಟವನ್ನು ಖಾತರಿಪಡಿಸಬಹುದು. ಹಾಗೆ ಇನ್ನು ನಮ್ಮ ಹೆಚ್ಚಿನ ಮಾಹಿತಿಗಾಗಿ ನನ್ನ ಇವರು ಹೇಳಿದಾಗ 1 to 1 ಅಲ್ಲ, ಅದು ಒಬ್ಬರಿಗೊಬ್ಬರು ಭೇಟಿಯಾಗಿ 1-2 ಅಲ್ಲ ಒಬ್ಬರಿಗೊಬ್ಬರು ಭೇಟಿಯಾಗುವಂಥ ನನಗೆ ತಿಳಿದಾಗೆ ಅದು ಕನ್ನಡ ಪಂಡಿತರಿದ್ದಾರೆ ಅವರು ಹೇಳೋದು. ಹೇಳಿದವರು 1-2-1 ಅದೇ 1-2-1 ಅಲ್ಲ ಅಂತ ನಾನು ರಿಪೀಟ್ ಮಾಡ್ತಾರೆ. ಅದರಿಂದ ಒಬ್ಬರಿಗೊಬ್ಬರು ಭೇಟಿಯಾಗಿ ಅಂತೇಳಿ ಅದು ಸರಿಯಾದ ಅಲ್ವಾ ಕನ್ನಡ ಪಂಡಿತರು ಸಂಪರ್ಕಿಸಿ. ಹಾಗೆ ನಮ್ಮ ಸಂಪರ್ಕಗಳು ತುಂಬ ಜಾಸ್ತಿ ಇದೆ, ಅದನ್ನು ಆಗಲೇ ಅವರು ಲಿಸ್ಟ್ ಹೇಳಿದ್ದಾರೆ. ಅದನ್ನು ನೋಡೋಕ್ಕೆ ಇನ್ನೊಮ್ಮೆ ನಿಮ್ಮ 1 to 1 ಅನ್ನು ನೋಡಿ ಖಾತರಿಪಡಿಸಿಕೊಡಿ. ಇಂತಿ ವಂದನೆಗಳಿಗೆ ನಿಮ್ಮ ನಂಬಿಕೆಯ ಫ್ಯಾಬ್ರಿಕೇಟರ್ ಇಂಜಿನಿಯರ್ ಎಸ್ ಮಹಾವೀರ, ಮಾಲೀಕರು MS ಮೋಟೋ ಫ್ಯಾಷನ್ ಆ್ಯಂಡ್ ಫ್ಯಾಬ್ರಿಕೇಟ್, ಮೈಸೂರು. ಧನ್ಯವಾದಗಳು.